ಹನಿ ಟ್ರ್ಯಾಪ್ ಕೇಸ್ ಖತಮ್. ಇವತ್ತಲ್ಲ, ಅದು ಅವತ್ತೇ ಖತಮ್ ಆಗಿ ಹೋಗಿತ್ತು. ಕಾರಣ ಯಾವತ್ತೂ ಅವರು ದೂರನ್ನ ಕೊಡ್ಲಿಲ್ವೋ ಅವತ್ತೇ ಅನುಮಾನ ಬರ್ತಾ ಇದ್ದಿದ್ದು. ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳೋಕೆ ಒಂದು ಡ್ರಾಮಾನ ಕ್ರಿಯೇಟ್ ಮಾಡಿದ್ರು, ಅಥವಾ ಅವರ ಪಕ್ಷದಲ್ಲಿರುವಂತಹ ನಾಯಕರ ಹೆಸರು ಆಚೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೊಸ ಡ್ರಾಮಾನ ಕ್ರಿಯೇಟ್ ಮಾಡಿದ್ರು ಅಂತ. ಈಗ ಹೈಕಮಾಂಡ್ ಕೂಡ ಅದಕ್ಕೆ ತಕ್ಕಂತೆ ಕುಣಿತಾ ಇದೆ. ಯಾಕೆ ಅಂತಂದ್ರೆ ರಾಜಣ್ಣ ಹನಿ ಟ್ರ್ಯಾಪ್ ಕೇಸನ್ನ ಖತಮ್ ಮಾಡಿದ್ದಾರೆ. ಹೈಕಮಾಂಡ್ ಈಗ ರೆಡ್ ಸಿಗ್ನಲ್ ಕೊಟ್ಟಿದೆ ಅಂತ. ಉನ್ನತ ಮಟ್ಟದ ತನಿಖೆಗೆ ವಹಿಸದೆ ಇರೋಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ. ಪ್ರಾಥಮಿಕ ವಿಚಾರಣಾ ವರದಿಯನ್ನ ಪಡೆದು ಸುಮ್ಮನಾಗುವಂತ ಸಾಧ್ಯತೆ. ಅಯ್ಯೋ, ಅದನ್ನಾದ್ರೂ ಯಾಕೆ ಮಾಡಿಸಿ ದುಡ್ಡು ಖರ್ಚು ಮಾಡ್ತೀರಾ ಬಿಡಿ. ರಾಜಕೀಯ ಆರೋಪಕ್ಕಷ್ಟೇ ಸೀಮಿತವಾಗಿ ಹೋಯ್ತು ಹನಿ ಟ್ರ್ಯಾಪ್ ಕೇಸ್. ಸಚಿವ ರಾಜಣ್ಣ ಆರೋಪವೆಲ್ಲ ಸುಳ್ಳ ಅಂತಂದ್ರೆ ಅದರಲ್ಲಿ ಬೇರೆ ರೀತಿಯಾದಂಥ ಅರ್ಥಗಳಿದೆ. ಬಹಳ ಚೆನ್ನಾಗಿದೆ ಅದು. ಸಚಿವ ಬಳಿ ಯಾವುದೇ ಸಾಕ್ಷ್ಯಾಧಾರ ಇರಲಿಲ್ವಾ? ಪಬ್ಲಿಕ್ ಟಿವಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೈಕಮಾಂಡ್ ಇದಕ್ಕೆ ರೆಡ್ ಸಿಗ್ನಲ್ ಅನ್ನ ತೋರಿಸೋಕೆ ಕಾರಣ ಏನು ಆಗಿದ್ದಾಗ ಒಂದು ಅನುಮಾನಕ್ಕೆಡೆ ಮಾಡಿಕೊಡುತ್ತೆ. ಪಕ್ಷದಲ್ಲೇ ಇರುವಂತ ಯಾರೋ ಒಬ್ಬರು ನಾಯಕರ ಇದರಲ್ಲಿ ಇದಾರಾ, ಅದೆಲ್ಲೋ ಆಚೆ ಬಂದು ಬಿಡುತ್ತೆ ಅನ್ನೋದಾ, ಅಥವಾ ರಾಜಣ್ಣ ಅವರದ್ದೇ ಯಾವುದಾದ್ರೂ ಏನಾದರೂ ಕೇಸ್ಗಳು ಇದೆಯಾ, ಅವರದ್ದೇ ಏನಾದರೂ ಆಚೆ ಬರುತ್ತಾ, ಅದರಿಂದ ಸರ್ಕಾರದ ಮಾನ ಮರ್ಯಾದೆ ಹೊರಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ರೆಡ್ ಸಿಗ್ನಲ್ ಅನ್ನ ಕೊಟ್ಟಿದ್ದ? ಯಾವುದು ಹಾಗಿದ್ದಾಗ, ಅಥವಾ ಈ ತನಿಖೆ ಮಾಡೋ ಮೂಲಕವಾಗಿ ಯಾರದೋ ಬಳಿ ಯಾವುದೋ ಒಂದಿಷ್ಟು ವಿಡಿಯೋ ಫೋಟೋಸ್ ಇದ್ರೆ ಅದನ್ನ ಡಿಲೀಟ್ ಮಾಡಿಸುವಂತ ಕೆಲಸಕ್ಕೆ ಮುಂದಾಗಿದ್ರು, ಅದು ಆಚೆ ಬಂದಾಗ ತನಿಖೆ ಮಾಡಿಸ್ಬೇಕಾ ಬೇಡವಾ ಅನ್ನುವಂಥ ಗೊಂದಲದಲ್ಲಿದ್ದಾಗ ಹೈಕಮಾಂಡ್ಗೆ ಹೇಳಿ ಅದನ್ನ ರೆಡ್ ಸಿಗ್ನಲ್ ಅಂತ ಹೇಳ್ಕೊಂಡು ತನಿಖೆನೇ ಖತಮ್ ಮಾಡಿಬಿಟ್ರ? ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳಿಗೆ ಈ ಪ್ರಕರಣ ಎಡೆ ಮಾಡಿಕೊಡ್ತಾ ಇದೆ. ರಾಜಣ್ಣ ಅವರು ಒಂದು ರೀತಿಯಾಗಿ ಹೇಳಿದರೆ, ಅವರ ಮಗ ಇನ್ನೊಂದು ರೀತಿಯಾಗಿ ಹೇಳಿದರು MLC. ತದನಂತರ ಅದು ಸುಪಾರಿ ಅಂತ ಹೇಳಿದರು. ಡ್ರಾಮಾ ಮಾಡಿಕೊಂಡು ರಾಜ್ಯದಲ್ಲಿ ಇವರೆಲ್ಲ ಉನ್ನತ ಸ್ಥಾನದಲ್ಲಿರೋರು, ಒಬ್ಬರು ಸಚಿವರು, ಒಬ್ಬರು ಪರಿಷತ್ ಸದಸ್ಯರು, ಇಬ್ಬರೂ ಕೂಡ ಡ್ರಾಮಾ ಮಾಡಿ ರಾಜ್ಯದ ಜನರ ಜೊತೆಗೆ ಅವರ ಯೋಚನೆಗಳ ಜೊತೆಗೆ ಆಟವನ್ನು ಆಡುವಂಥ ಕೆಲಸ ಈ ಉನ್ನತ ಸ್ಥಾನದಲ್ಲಿರೋರು ಮಾಡಿದ್ದಾರೆ.